ಬೆಂಗಳೂರಿನಲ್ಲಿ ನಿಲ್ಲದ ನಕಲಿ ವೈದ್ಯರ ಹಾವಳಿ ಶಾಕಿಂಗ್ ಸುದ್ದಿ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಕ್ಲಿನಿಕ್ಗಳು ಓಪನ್ ಆಗಿದೆ ನೋಡಿ. ನಿನ್ನೆ ಈ ಬಗ್ಗೆ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ನಕಲಿ ವೈದ್ಯರ ಬಗ್ಗೆ ಪವರ್ ಟಿವಿ ಸುದ್ದಿ ಮಾಡಿತ್ತು. ಯಮ ವೈದ್ಯರು ಶೀರ್ಷಿಕೆಯ ಅಡಿ ಸುದ್ದಿ ಪ್ರಸಾರವಾಗಿತ್ತು. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ನಲ್ಲಿ ಬಟಾ ಬಯಲಾಗಿತ್ತು. ಸುದ್ದಿ ಪ್ರಸಾರ ಮಾಡಿದ್ರು ಕೂಡ ಇವತ್ತು ಕೆಲವೊಂದಿಷ್ಟು ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಲ್ಲ. ಆರೋಗ್ಯಾಧಿಕಾರಿಗಳೇ ಯಾಕೆ ಇಷ್ಟು ನಿರ್ಲಕ್ಷ್ಯ? ಬೆಳಗ್ಗೆಯಿಂದ ಎಂದಿನಂತೆ ರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಯಾರ ಭಯವೂ ಇಲ್ಲದೆ ನಕಲಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಜನರ ಜೀವದ ಜೊತೆಗೆ ನಕಲಿ ವೈದ್ಯರು ಚೆಲ್ಲಾಟ ಆಡ್ತಾ ಇರೋದು ನೋಡಿ. ನಿನ್ನೆ ಇಡೀ ದಿನ ಪವರ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಮಾರುತಿ ಕ್ಲಿನಿಕ್ಕು ಲಗ್ಗೆರೆ ಇವತ್ತು ಓಪನ್ ಆಗಿದೆ. ಚೈತನ್ಯ ಪಾಲಿಕ್ಲಿನಿಕ್ಕು ಓಪನ್ ಆಗಿದೆ, ಡಾಕ್ಟ್ರು ಬಂದಿಲ್ಲ. ವೆಂಕಟೇಶ್ವರ ಕ್ಲಿನಿಕ್ಕು ಬೀಗ ಕ್ಲೋಸು. ಜಗದ್ಗುರು ಕ್ಲಿನಿಕ್ಕು ಓಪನ್ ಇದೆ, ಡಾಕ್ಟ್ರು ಬಂದಿಲ್ಲ. ಅಶ್ಮಿತ್ ಪಾಲಿಕ್ಲಿನಿಕ್ಕು ಓಪನ್ ಆಗಿದೆ, ಡಾಕ್ಟ್ರು ಬಂದಿಲ್ಲ. ಇನ್ನು ನಕಲಿ ವೈದ್ಯರ ಹಾವಳಿಯ ವಿರುದ್ಧ ಪವರ್ ಟಿವಿ ಸಮರ ಸಾರಿದ್ದು ಫೇಕ್ ಡಾಕ್ಟರ್ಸ್ ಬೆಚ್ಚಿಬಿದ್ದ ಕೆಲವು ಕಡೆ ಕ್ಲಿನಿಕ್ ಬೀಗ ಹಾಕೊಂಡು ಹೋಗಿದ್ದಾರೆ. ಹಣದ ಆಸೆಗಾಗಿ ಜನರ ಪ್ರಾಣದ ಜೊತೆ ಆಟವಾಡುವ ಇಂಥವರ ವಿರುದ್ಧ ಪವರ್ ಟಿವಿ ಸಮರ ಸಾರಿದೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಹಣದ ಆಸೆಗಾಗಿ ಜನರ ಜೀವನದ ಜೊತೆ ಆಟವಾಡುತ್ತಿರುವಂತಹ ನಕಲಿ ವೈದ್ಯರ ವಿರುದ್ಧ ಪವರ್ ಟಿವಿ ಸಮರ ಸಾರಿದೆ. ನಕಲಿ ವೈದ್ಯರು ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಸ್ಟಿಂಗ್ ಆಪರೇಷನ್ ಮಾಡಿ ಅವರ ಮುಖವಾಡವನ್ನು ಬಯಲು ಮಾಡಿರುವಂಥದ್ದು. ಈ ಸದ್ಯಕ್ಕೆ ಲಗ್ಗೆರೆಯಲ್ಲಿರುವಂತಹ ಎರಡು ಕ್ಲಿನಿಕ್ಗಳಾಗಿರ್ಬೋದು, ಚೈತನ್ಯ ಹಾಗೂ ಮಾರುತಿ ಕ್ಲಿನಿಕ್ ಹಾಗೂ ಅಶ್ಮಿತ್ ಪಾಲಿಕ್ಲಿನಿಕ್ ಸೇರಿದಂತೆ ಜಗದ್ಗುರು ಹಾಗೂ ವೆಂಕಟೇಶ್ವರ ಎನ್ನುವಂತಹ ಕ್ಲಿನಿಕ್ಗಳ 6 ಕ್ಲಿನಿಕ್ಗಳ ಮುಖವಾಡವನ್ನು ಬಯಲು ಮಾಡಿರುವಂಥದ್ದು. ಈ ಒಂದು ಕ್ಲಿನಿಕ್ನಲ್ಲಿರುವಂತಹ ವೈದ್ಯರೇನಿದ್ದಾರೆ ಇವರು ಅಸಲಿ ವೈದ್ಯರಲ್ಲ, ನಕಲಿ ವೈದ್ಯರು. ಯಾವುದೇ ರೀತಿಯಾದಂಥ ಕೋರ್ಸನ್ನು ಕಂಪ್ಲೀಟ್ ಮಾಡದೆ ಕೇವಲ ಹಣದ ಆಸೆಗಾಗಿ ಬರುವಂತಹ ರೋಗಿಗಳಿಗೆ ಒಂದೇ ರೀತಿಯಾದಂತಹ ಒಂದು ಇಂಜೆಕ್ಷನನ್ನು ಕೊಡುವಂಥದ್ದನ್ನು ಇಲ್ಲಿ ಅವರು ರೂಢಿಗತ ಮಾಡ್ಕೊಂಡಿರುವಂಥದ್ದು. ನಿನ್ನೆ ವರದಿ ಬಿತ್ತರವಾಗ್ತಾ ಇದ್ದಂತೆ ಡಾಕ್ಟರ್ ಬರದೆ ಕ್ಲಿನಿಕನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಯಾವೊಬ್ಬರು ಕೂಡ ರೋಗಿಗಳು ಇಲ್ಲಿಲ್ಲ. ಯಾಕಂದರೆ ಪವರ್ ಟಿವಿಯ ವರದಿಗೆ ಜನ ಕೂಡ ಸ್ಪಂದಿಸಿದ್ದಾರೆ, ಗೊತ್ತಾಗಿದೆ ಇವರು ನಕಲಿ ವೈದ್ಯರು ಅಂತೇಳಿ. ಹಾಗಾಗಿ ಯಾರೂ ಬರ್ತಾ ಇಲ್ಲ. ಕೇವಲ ಒಂದು ಕ್ಲಿನಿಕ್ ಮಾತ್ರ ಲಗ್ಗೆರೆಯಲ್ಲಿರುವಂಥದ್ದು ಓಪನ್ ಮಾಡಿರುವಂಥದ್ದು ಬಿಟ್ಟರೆ ಈ 5 ಕ್ಲಿನಿಕ್ಗಳು ಕೂಡ ಸದ್ಯಕ್ಕೆ ಈಗ ಕ್ಲೋಸ್ ಆಗಿರುವಂಥದ್ದು. ಸೊ ಇಲ್ಲಿಗೆ ಈ ಒಂದು ವೈದ್ಯರು ಏನಿದ್ದಾರೆ ಇವರಿಗೆ ಆ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಳೋದಕ್ಕೆ, ಅಂದರೆ DHOಗಳಿಂದ ಸರ್ಟಿಫಿಕೇಟನ್ನು ಪಡೆದುಕೊಳ್ಳೋದಕ್ಕೆ ಮಧ್ಯವರ್ತಿಗಳಿಗೆ ಹಣವನ್ನು ಕೊಟ್ಟು ಆ ಸರ್ಟಿಫಿಕೇಟ್ಗಳನ್ನು ಕೂಡ ಪಡೆದುಕೊಳ್ತಾರೆ. ಸದ್ಯಕ್ಕೆ ಇಲ್ಲಿರುವಂತಹ ಒಂದು ಕ್ಲಿನಿಕನ್ನು ನಾವು ನೋಡಿದ್ರೆ ಇಲ್ಲಿರುವಂಥ ಕ್ಲಿನಿಕ್ ಹೆಸರೇ ಬೇರೆ, ಅಶ್ಮಿತ್ ಪಾಲಿಕ್ಲಿನಿಕ್ ಅಂತ ಹೇಳಿದೆ. ಮತ್ತು ಇಲ್ಲಿ ಅಶ್ವಿನಿ ಮತ್ತು ಮಲ್ಲಿಕಾರ್ಜುನ್ ಅನ್ನುವಂತಹ ವೈದ್ಯರ ಹೆಸರನ್ನು ನೇಮಕ ಮಾಡಿದ್ದಾರೆ. ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥವರೇ ಬೇರೆ. ಮತ್ತು ವೈದ್ಯರು ಕೊಡುವಂತಹ ಪ್ರಿಸ್ಕ್ರಿಪ್ಷನ್ ಏನಿದೆ ಅಂದರೆ ರೋಗಿಗಳಿಗೆ, ಆ ಒಂದು ಪ್ರಿಸ್ಕ್ರಿಪ್ಷನಲ್ಲಿ ಕೂಡ ಅಶ್ವಿನಿ ಕ್ಲಿನಿಕ್ ಅಂತ ಇದೆ. ಅಂದರೆ ಇಲ್ಲೇ ಗೊತ್ತಾಗುತ್ತೆ ಅವರ ಕಳ್ಳಾಟ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ಇದ್ರ ಬಗ್ಗೆ ಕೂಡ ಇನ್ನು ಪವರ್ ಟಿವಿ ವರದಿ ಬಿತ್ತರದ ಬಗ್ಗೆ ಕೂಡ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿರುವಂಥದ್ದು. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದಲ್ಲೂ ಕೂಡ ಇಂಥ ಹಾವಳಿ ಇದೆ, ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ. ಆದರೆ ಪವರ್ ಟಿವಿಯ ಈ ಒಂದು ವರದಿಗೂ ಕೂಡ ಆ ಜನಪ್ರತಿನಿಧಿಗಳು ಕೂಡ ಸ್ಪಂದನೆಯನ್ನು ಕೊಡ್ತಾ ಇರುವಂಥದ್ದು. ಪವರ್ ಟಿವಿಯ ವರದಿಯಿಂದ ಎಚ್ಚೆತ್ತಂತಹ ಏನು ಆರೋಗ್ಯ ಅಧಿಕಾರಿಗಳು ಕೂಡ ಇಂಥವರ ಒಂದು ಆಟೋಟೋಪಕ್ಕೆ ಬ್ರೇಕನ್ನು ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.